ನಿಮ್ಮ ಕೊಟ್ರೇಶ್ ಗುರುಗಳು. ನಾನು ಅವರಿಗೆ BEd ಕಾಲೇಜಲ್ಲಿ ಗುರುವಾಗಿ ಕೆಲಸ ಕೂಡ ಮಾಡಿದ್ದೇನೆ. ಅಂದರೆ ನನ್ನ ವಿದ್ಯಾರ್ಥಿ ಮಿತ್ರ ನಿಮ್ಮ ಕೊಟ್ರೇಶ್ ಸರ್, ಈಗಾಗಲೇ ಸರ್ ಹೇಳಿಕೊಂಡ ಹಾಗೆ. ಜೊತೆಗೆ ನಿಮ್ಮ ಹೊಳಲಿನ ಗಣಿತದ ಉಪನ್ಯಾಸಕರು ಶ್ರೀಯುತ ಶಿವಬಸಯ್ಯ ಸರ್ ಮತ್ತು ನಾನು ದಾವಣಗೆರೆ BEd ಕಾಲೇಜಿನಲ್ಲಿ 2003-04 ಶೈಕ್ಷಣಿಕ ವರ್ಷದಲ್ಲಿ ಜೊತೆಯಾಗಿ ಸಹಪಾಠಿಗಳಾಗಿ ಕೂಡ ಕೆಲಸ ಮಾಡಿದ್ದೇವೆ. ಅಂತ ಒಂದು ಮಿತ್ರರ ಜೊತೆಗೆ ಹಾಗೂ ವಿದ್ಯಾರ್ಥಿ ಮಿತ್ರರ ಜೊತೆಗೆ ಹಾಗೂ ಎಲ್ಲ ಸಂಪನ್ಮೂಲ ಶಿಕ್ಷಕರ ಜೊತೆಗೆ ಈ ದಿವಸ ನಾನು ವೇದಿಕೆ ಹಂಚಿಕೊಳ್ತಕ್ಕಂಥದ್ದು ತುಂಬಾ ಸಂತೋಷ ಸಂಗತಿ. ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ನಿಮ್ಮ ಕೊಟ್ರೇಶ್ ಸರ್ ನನ್ನ ಒಂದು ಕಿರುಪರಿಚಯ ಮಾಡ್ಕೊಳ್ತಾರೆ. ನಾನು ಸಹ ಈ ವೃತ್ತಿಯಲ್ಲಿದ್ದು ಸುಮಾರು 15ಕ್ಕೂ ಹೆಚ್ಚು ವರ್ಷ ಆಯಿತು. ನನ್ನ ಶೈಕ್ಷಣಿಕ ವಿದ್ಯಾರ್ಥಿ MA, MEd, MPhil ಓದಿದ್ದೇನೆ ಅಂತ ಹೇಳಿದ್ದಾರೆ ಸರ್. ನಾನು ಸಹ ನಿಮ್ಮ ಹಾಗೆ ಕನ್ನಡ ಮಾಧ್ಯಮದಲ್ಲಿ ಗ್ರಾಮೀಣ ಶಾಲೆಗಳಲ್ಲಿ ಓದಿದಂತ ಒಬ್ಬ ವಿದ್ಯಾರ್ಥಿ. ನಂತರದ ಉನ್ನತ ಶಿಕ್ಷಣವನ್ನ ನಗರಗಳಲ್ಲಿ ಓದಬೇಕಾಯ್ತು. ಯಾಕಂದ್ರೆ ಉನ್ನತ ಶಿಕ್ಷಣ ಹಳ್ಳಿಗಳಲ್ಲಿ ಸಿಗುವುದಿಲ್ಲ. ಹೀಗಾಗಿ ಉನ್ನತ ಶಿಕ್ಷಣವನ್ನು ಹೊರತುಪಡಿಸಿದ್ರೆ ನನ್ನ ಹೈಸ್ಕೂಲ್ ಮತ್ತು PUC ತನಕ ನಾನು ಕನ್ನಡ ಮಾಧ್ಯಮದಲ್ಲಿ ಜೊತೆಗೆ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಓದಿದಂತ ಒಂದು ಅನುಭವ. ಯಾಕಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಒಂದು ಕೀಳರಿಮೆ ಇರ್ತದೆ, ನಾನು ಕನ್ನಡ ಮೀಡಿಯಂ ಇಂದ ಬಂದಿದ್ದೀನಿ ಸರ್. ಮೌಲ್ಯಗಳು ಅದು ನಮ್ಮ ಬಾಳಿನ ದಾರಿದೀಪ ಇದ್ದಂತೆ. ಅದೇ ಹೇಳಿದ್ನಲ್ಲ, ನಾವು ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಕೂಡ ತಂದೆ ತಾಯಿಗೆ ಸ್ಮರಿಸುತ್ತ ಏನು ಅವರಿಗೆ ನಮಿಸುತ್ತೇವೆ, ಗುರುಗಳಿಗೆ ನಮಿಸುತ್ತೇವೆ. ಅದೇ ರೀತಿ ದೇವರಿಗೂ ಅಂದ್ರೆ 24 ತಾಸು ದೇವ್ರ ಪೂಜೆ ಮಾಡಿ ಅಂತಂದು ಹೇಳ್ತಾ ಇಲ್ಲ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಇದೆ, ಇನ್ನೊಬ್ಬರ ಕೈಯಾಗಿಲ್ಲ. ಇನ್ನೊಬ್ಬರ ಕೈಯಲ್ಲಿ ಏನಿದೆ, ಇಂಜೆಕ್ಷನ್ ಗುಳಿಗಿದೆ, ನಮ್ಗೆ ಸುಸ್ತಾರ ನಮ್ಮ ಆರೋಗ್ಯ ಹಾಗೆ. ಅದಕ್ಕೆ ಹಾಗಾಗ್ಬಾರ್ದಂದ್ರೆ ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡಿಕೊಳ್ಬೇಕು. ಶುಚಿತ್ವ, ಸ್ವಯಂ ಆರೈಕೆ, ದೈಹಿಕ ಚಟುವಟಿಕೆಗಳು, ಅದರ ಜೊತೆಗೆ ಮಾನಸಿಕ ಆರೋಗ್ಯ ಕೂಡ ಬಹಳ ಇಂಪಾರ್ಟೆಂಟ್. ಇವತ್ತು ಓಕೆ, ಎಲ್ಲರೂ ನೀವು ಫಿಸಿಕಲಿ ಫಿಟ್ ಅಂಡ್ ಫೈನ್ ಇದ್ದೀರಿ, ದೈಹಿಕವಾಗಿ ಚೆನ್ನಾಗಿದ್ದೀರಿ. ಆದ್ರೆ ಮೆಂಟಲಿ ಕೆಲವೊಮ್ಮೆ ಸ್ಟ್ರೆಸ್ ಆದಾಗ ನಮ್ಮ ಏನಾಗ್ತದೆ, ನಮ್ಮ ಮಾನಸಿಕ ಆರೋಗ್ಯ ಅದು ಹದಗೆಟ್ಟುಬಿಡ್ತದೆ. ಹೀಗಾಗಿ ದೈಹಿಕ ಆರೋಗ್ಯದ ಜೊತೆಗೂ ಕೂಡ ಮಾನಸಿಕ ಆರೋಗ್ಯ ಅದು ತುಂಬಾ ಮುಖ್ಯವಾಗಿರುತ್ತದೆ. ಹಾಗಾದ್ರೆ ಮಾನಸಿಕ ಆರೋಗ್ಯ ಅಂದ್ರೆ ಏನು? ಮಾನಸಿಕ ಆರೋಗ್ಯ ಅಂದ್ರೆ ಇಷ್ಟೇ, ನಮ್ಮಲ್ಲಿರ್ತಕ್ಕಂಥ ಗುಣಗಳನ್ನ ನಾವು ಬಳಸಬೇಕು, ಬೆಳೆಸಬೇಕು. ಏನು ನಮ್ಮಲ್ಲಿ ಕೆಲವೊಂದು ಗುಣಗಳು ಇರ್ತಾವೆ ಅಥವಾ ಮೌಲ್ಯಗಳು ಇರ್ತಾವೆ. ಪ್ರೀತಿ, ಪ್ರೇಮ, ವಿಶ್ವಾಸ, ಸಹನೆ, ಕರುಣೆ, ಅನುಕಂಪ, ಸಹಾನುಭೂತಿ, ಆದರ, ಇವೆಲ್ಲ ಏನು ಕೆಲವೊಂದು ಮೌಲ್ಯಗಳು. ಇವುಗಳನ್ನು ನಾವು ಬಳಸಬೇಕು. ಯಾವಾಗಲೂ ಸಿಟ್ಟು ಮಾಡಿಕೊಳ್ಳುವ, ಯಾವಾಗಲೂ ಸೆಡು, ಕೋಪ, ತಾಪ ಅಥವಾ ಇಷ್ಟ ಇಲ್ಲದೆ ಇರತಕ್ಕಂಥದ್ದು ಅಥವಾ ಡಿಫ್ರೆಂಟ್ ಆಗಿ ಆಟಿಟ್ಯೂಡ್ ತೋರಿಸೋದು ಅಥವಾ ಸೊಕ್ಕು, ಸೆಡವು, ಇವುಗಳು ನಮ್ಮ ಮಾನಸಿಕ ಆರೋಗ್ಯವನ್ನ ಹದಗೆಡಿಸುತ್ತವೆ. ಹೀಗಾಗಿ ಅವುಗಳಿಂದ ನಾವು ಸ್ವಲ್ಪ ದೂರ ಇರಬೇಕು. ನಮ್ಮ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯ. ನೋಡಿ, ಮಾನಸಿಕ ಆರೋಗ್ಯಕ್ಕೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಏನು? ಯೋಗ, ಧ್ಯಾನ, ಭಕ್ತಿ, ಪ್ರೀತಿ, ಪ್ರೇಮ, ಕರುಣೆ, ವಿಶ್ವಾಸ, ಸಹನೆ, ಅನುಕಂಪ, ಇವೆಲ್ಲವುಗಳನ್ನು ನಾವು ಸ್ವಲ್ಪ ಜೀವನದಲ್ಲಿ ಕಲಿತಾ ಹೋಗಿರ್ತದೆ. ನಾವು ಮಾನಸಿಕವಾಗಿ ಸಿದ್ಧರಾಗಿರ್ತೇವೆ. ಅಥವಾ ನಿಮ್ಮ ಟೀಚರ್ ಹೇಳ್ತಾರೆ, ಇದಕ್ಕೆ ನಾವು ನೆಕ್ಸ್ಟ್ ಯೂನಿಟ್ FA1 ಟೆಸ್ಟ್ ಅಂತ ಹೇಳ್ಬಿಡ್ತಾರೆ. ನೀವು ಟೆಸ್ಟಿಗೆ ರೆಡಿ ಆಗಬೇಕು. ಟೆಸ್ಟ್ ಇದೆ, ಎಲ್ಲ ಎಕ್ಸಾಮ್ ಬಂದ್ಬಿಡ್ತವೆ. ಪರೀಕ್ಷೆನೇ ಜೀವನ ಅಲ್ಲ. ನನ್ನ ಪ್ರಕಾರ ನಾನು BEd ವಿದ್ಯಾರ್ಥಿಗಳಿಗೆ ಹೇಳ್ತಿದ್ದೆ, BEd ನಿಮ್ಮ ಜೀವನ ಅಲ್ಲ. ನಿಮ್ಮ ಜೀವನದ 1 ವರ್ಷ BEd ಅಷ್ಟೇ. ಅಂದ್ರೆ ಇನ್ನು ಸಾಕಷ್ಟು ನಿಮಗೆ ಕಲಿಯಲಿಕ್ಕೆ ಅವಕಾಶ ಇದೆ. ಜೀವನ ಇನ್ನು ನೋಡ್ಲಿಕ್ಕೆ ತುಂಬಾ ಅವಕಾಶಗಳಿದಾವೆ. ಹೀಗಾಗಿ ಪರೀಕ್ಷೆಗಳೇ ನಿಮ್ಮ ಜೀವನ ಅಲ್ಲ. ಹಾಗಂತೇಳಿ ನಾವು ಪರೀಕ್ಷೆ ಬರೆಯ ಬಿಡ್ಬೇಕೇನು ಸರ್? ನೋ, ನಿಮಗೆ ನೀವೇ ಧೈರ್ಯ ತಂದುಕೊಳ್ಬೇಕು. ಪರೀಕ್ಷೆ ಇವತ್ತೇ ಇದೆ ಸರ್, ಈಗ ಸದ್ಯ ಇದೆ ಸರ್, ಈಗ ಬರೀತೆ ನಾನು ಅನ್ನುವ ಸಾಮರ್ಥ್ಯ, ಧೈರ್ಯ ನಿಮ್ಮಲ್ಲಿ ಇರಬೇಕು. ಆ ತರ ನೀವು ಮೆಂಟಲಿ ಪ್ರಿಪೇರ್ ಆಗಬೇಕು. ಅದನ್ನು ಕೂಡ ನಾವು ಒಂದು ಮೌಲ್ಯ ಅಂತ ಹೇಳ್ತಿರ್ತೀವಿ. ಯಾಕಂದ್ರೆ ನಿಮ್ಮ ನೀವು ಸರ್ ಎಕ್ಸಾಮ್ ಇಡ್ರಿ ಸರ್ ನಾನು ಬರೀತೇನೆ, ಆ ತರ ಆತ್ಮವಿಶ್ವಾಸ ನಿಮ್ಮಲ್ಲಿ ಬಂತು ಅಂತಂದ್ರೆ ನೀವು ಫಿಸಿಕಲಿನೂ ಫಿಟ್ ಇರ್ತೀರಿ, ಆಸ್ ವೆಲ್ ಆಸ್ ಮೆಂಟಲಿ ಕೂಡ ಫಿಟ್ ಇರ್ತೀರಿ ಅಂತಕ್ಕಂಥದ್ದು. ಹೀಗೆ ಇವುಗಳನ್ನೆಲ್ಲ ಕಲಿತಾ ಹೋಗಿರುತ್ತೆ. ಇನ್ನ ಡೆಮೋಕ್ರೆಟಿಕ್ ವ್ಯಾಲ್ಯೂಸ್ ಅಂತಂದ್ರೆ, ಡೆಮೋಕ್ರೆಟಿಕ್ ವ್ಯಾಲ್ಯೂಸ್ ಇದನ್ನು ಕನ್ನಡದಲ್ಲಿ ಯಾಕೆ ಹೇಳ್ತೀವಿ? ಮತ್ತೊಂದು ವಿಧದ ಮೌಲ್ಯ ಡೆಮೋಕ್ರೆಟಿಕ್ ವ್ಯಾಲ್ಯೂಸ್. ಡೆಮೋಕ್ರಸಿ ಅಂದ್ರೆ ಏನು? ಡೆಮೋಕ್ರಸಿ, ಮೀನಿಂಗ್ ಆಫ್ ಡೆಮೋಕ್ರಸಿ
ಅಥವಾ ಡೆಮೋಕ್ರೆಟಿಕ್ ವ್ಯಾಲ್ಯೂಸ್. ನೀವು ಸೋಷಿಯಲ್ ಸೈನ್ಸ್ ಓದಿದ್ದೀರಿ, ಅಲ್ಲಿ ಪೊಲಿಟಿಕಲ್ ಸೈನ್ಸ್ ಒಂದು 2 ಯೂನಿಟ್ ಇದ್ದೇ ಇರ್ತದೆ, ಅಲ್ಲಿ ಬರುತ್ತೆ. ಇದು ಮ್ಯಾಥ್ಸ್ ಮೇಲೆ ಆಗಲಿ, ಓಕೆ, ಅದು ಅಬ್ರಾಹಂ ಲಿಂಕನ್ ಒಂದು ಸ್ಟೇಟ್ಮೆಂಟ್, ಜನರಿಂದ ಜನರಿಗೋಸ್ಕರ ಜನರೇ ರಚಿಸಿಕೊಂಡಂತ ಸರ್ಕಾರವನ್ನು ನಾವು ಡೆಮೋಕ್ರಸಿ ಅಂದ್ರೆ ಪ್ರಜಾಪ್ರಭುತ್ವ. ಹಿಂದೆ ಅರಸನ ಮಗನೇ ಮತ್ತೆ ಅರ್ಥ ಆಗಿದ್ದ, ರಾಜನ ಮಗನೇ ರಾಜ ಆಗ್ತಿದ್ದ, ಅದನ್ನ ನಾವು ಡೆಮೋಕ್ರಸಿ ಹೇಳ್ತೀವ. ಅದು ಅರಸೊತ್ತಿಗೆ ಅರಸನ ಮಗನೇ ಅರಸ ಆಗೋದು, ಮತ್ತ ಆತನ ಮಗನೇ ರಾಜ ಆಗುತ್ತೆ, ಮತ್ತ ಆತನ ಮಗನೇ ರಾಜ ಆಗುದು. ಅಲ್ಲಿ ಸಾರ್ವಜನಿಕರಿಗೆ ಅವಕಾಶವೇ ಇದ್ದಿಲ್ಲ ಅಥವಾ ಪ್ರಜೆಗಳಿಗೆ ಅವಕಾಶವೇ ಇರಲಿಲ್ಲ. ಹಾಗಾದ್ರೆ ಡೆಮೋಕ್ರಸಿ ಅಂತಂದ್ರೆ ಎಲ್ಲರಿಂದ ಎಲ್ಲರಿಗೋಸ್ಕರ. ಹೀಗಾಗಿ ಪ್ರಜಾಪ್ರಭುತ್ವದ ಮೌಲ್ಯಗಳು ಅಥವಾ ಪ್ರಜಾಸತ್ತಾತ್ಮಕ, ಮತ್ತು ಬಿಡಿಸಿ ಬರೆಯಲು ನೀವು ಪ್ರಜೆ ಸತ್ತ ಆತ್ಮಕ ಅದು ಬೇರೆ ಹೇಳ್ಬೇಕಾದ್ರು ಒಂದೇ ಪದವಾಗಿ ಹೇಳ್ಬೇಕು, ಪ್ರಜಾಸತ್ತಾತ್ಮಕ. ಯಾಕಂದ್ರೆ ಕೆಲವು ಭಾಷೆ ಅದು ಹೆಂಗಾಗುತ್ತೆ ಅಂತಂದ್ರೆ ಅದೇ ವರ್ಡನ್ನ ಉಳ್ದಕ್ಕಿಂತ ಅದು ಬಿಟ್ಬಿಟ್ಟು ಒಂದು ಪದ ಹೇಳಿ ನೀರು ಕುಡಿದು ಎಲ್ಲೇ ಒಂದು ಮಾತು ಹೇಳಿದ್ರೆ ಅದರ ಅರ್ಥ ಬೇರೆ. ಪ್ರಜೆ ಎಲ್ಲ ನೋಡಿ ಸತ್ತ ಅದರ ಅರ್ಥ ಬೇರೆ. ಅದಕ್ಕೆ ಭಾಷೆ ಕೂಡ ನಾವು ಕರೆಕ್ಟ್ ಆಗಿ ಬಳಸಬೇಕಲ್ಲ. ಹೀಗಾಗಿ ಪ್ರಜಾಸತ್ತಾತ್ಮಕ ಮೌಲ್ಯಗಳು ಅವುಗಳಿಗೆ ನಾವು ಡೆಮಾಕ್ರೆಟಿಕ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ. ಏನ್ ಡೆಮೋಕ್ರೆಟಿಕ್ ವ್ಯಾಲ್ಯೂಸ್ ಅಂದ್ರೆ ಏನು? ಮೊದಲನೇದಾಗಿ ನಾವು ನಮ್ಮ ದೇಶದ ಬಗ್ಗೆ, ನಮ್ಮ ತಾಯ್ನಾಡಿನ ಬಗ್ಗೆ ಗೌರವವನ್ನು ಇಟ್ಟುಕೊಳ್ಳುವುದೇ ಪ್ರಜಾಸತ್ತಾತ್ಮಕ ಮೌಲ್ಯ. ನ್ಯಾಯಯುತವಾಗಿ ವರ್ತನೆ ಮಾಡುವುದೇ ಪ್ರಜಾಸತ್ತಾತ್ಮಕ ಮೌಲ್ಯ. ಎಲ್ಲರಿಗೂ ಅವಕಾಶಗಳನ್ನು ಕೊಡುವುದು ಪ್ರಜಾಸತ್ತಾತ್ಮಕ ಮೌಲ್ಯ. ನೋಡಿ, ಮನೆಯಲ್ಲಿ ನಿಮ್ಮ ತಂದೆ ತಾಯಿ ನೀವು ಒಂದು 3 ಜನ ಬ್ರದರ್ಸ್ ಸಿಸ್ಟರ್ಸ್ ಇರ್ತೀರಿ, ಒಬ್ಬರಿಗೆ ಅಷ್ಟೇ ಕೊಟ್ಟು ಇನ್ನೊಬ್ಬರಿಗೆ ಏನಾದ್ರು ಬಿಟ್ರೆ ಅದನ್ನ ನಾವು ಡೆಮೋಕ್ರೆಟಿಕ್ ವ್ಯಾಲ್ಯೂ ಅಂತ ಇಲ್ಲ. ಮಗನಿಗೆ ಅಷ್ಟೇ ಕೊಡ್ತಾರೆ, ಮಕ್ಕಳಿಗೆ ಹೆಣ್ಮಕ್ಳಿಗೆ ಬ್ಯಾಡ ಅಂತ ಏನಾದ್ರು ಬಿಟ್ಟಾರ ಬೇರೆ ರೀತಿ ಆಟಿಕೆ ಸಾಮಗ್ರಿಗಳನ್ನು ಕೊಡಿಸ್ಬೋದು. ಮಗನಿಗೆ ಒಂದು ಬ್ಯಾಟ್ ಕೊಡಿಸಿದ್ರೆ 6 ವರ್ಷದ ಮಗಳಿಗೆ ಮತ್ತೇನೋ ಡಾಕ್ಟರ್ ಕಿಟ್ ಕೊಡಿಸ್ತಾರೆ ಆಟದ ಸಾಮಗ್ರಿ. ಬಟ್ ಒಟ್ಟಿನಲ್ಲಿ ಕೊಡಿಸಿದಾರಲ್ಲ, ಎಲ್ಲರಿಗೂ ಸರಿ ಸಮಾನವಾದಂತ ಸಮಾನ ಅವಕಾಶಗಳನ್ನು ಹಂಚೋದಕ್ಕೆ ನಾವೇ ಡೆಮೋಕ್ರೆಟಿಕ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ. ಸರ್, ನಾವು ಏನಾಗಿ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಕಲಿಬೇಕು ಸರ್? ನಮ್ಮ ಜನಪ್ರತಿನಿಧಿಗಳು ಕಲಿತ್ರೆ ಸಾಕಾಗಲ್ವಾ? ನೋ, ನೀವು ಕಲಿಬೇಕು, ಅವರು ಕಲಿಬೇಕು, ನಿಮಗೆ ತಾವು ಹೆಚ್ಚಿಗೆ ಕಲಿಬೇಕು. ಯಾರು? ನಮ್ಮನ್ನು ಆಳುವ ಪ್ರಧಾನಮಂತ್ರಿ, ಮುಖ್ಯಮಂತ್ರಿ, ಮಂತ್ರಿಗಳು, MP ಗಳು, MLA ಗಳು, ಇವರೆಲ್ಲ ಕಲಿಬೇಕಲ್ಲ. ಹೌದು, ಕಲಿಬೇಕು. ಅವರೆಲ್ಲ ಕಲಿಬೇಕು ಅಂತಂದ್ರೆ ಅವರು ಸಣ್ಣವರಿದ್ದಾಗ ಕಲಿತ್ರೆ ದೊಡ್ಡವರಾದ್ರೆ ಅದನ್ನ ಪ್ರಾಕ್ಟೀಸ್ ಮಾಡ್ತಾರೆ. ಈಗ ನನಗೆ ಮಾತ್ರ ಇರಲಿ, ನನ್ನ ಕುಟುಂಬಕ್ಕೆ ಅಷ್ಟೇ ಇರಲಿ, ನನ್ನ ಫ್ಯಾಮಿಲಿಗೆ ಅಷ್ಟೇ ಇರಲಿ, ನಮ್ಮೂರವರಿಗೆ ಅಷ್ಟೇ ಇರಲಿ ಅಂತಂದ್ರೆ ಅದನ್ನ ನಾವು ಸಮಾನ ಹಂಚಿಕೆ ಆಗೋದಿಲ್ಲ. ಅದನ್ನು ನಾವು ಡೆಮೋಕ್ರಸಿ ಅನ್ನೋದು. ಡೆಮೋಕ್ರಸಿ ಅಂತಂದ್ರೆ ಎಲ್ಲರಿಗೂ ಬಾಳುವ ಹಕ್ಕಿದೆ, ಎಲ್ಲರಿಗೂ ಕಲಿಯುವ ಹಕ್ಕಿದೆ, ಎಲ್ಲರಿಗೂ ಬದುಕುವ ಹಕ್ಕಿದೆ, ಎಲ್ಲರಿಗೂ ಅವಕಾಶಗಳು ಸಿಗುತ್ತವೆ. ಕೆಲವೊಬ್ಬರಿಗಷ್ಟೇ ಅವಕಾಶ ಸಿಕ್ಕು ಉಳಿದವರಿಗೆ ಅವಕಾಶ ಸಿಗುವುದಿಲ್ಲ ಅಂತ ಹೇಳಲ್ಲ. ಎಲ್ಲರಿಗೂ ಕಲಿಯುವ ಅವಕಾಶಗಳಿದ್ದಾವೆ, ಎಲ್ಲರಿಗೂ ಬದುಕುವ ಹಕ್ಕಿದೆ, ಎಲ್ಲರಿಗೂ ಸಮಾನವಾದ ಹಕ್ಕುಗಳಿವೆ. ಅದನ್ನ ಲೀಡರ್ ಆದಂತವ್ರು ಕಲಿಬೇಕೀಗ. ಓಕೆ, ನಿಮಗೆ 10th ಕ್ಲಾಸ್ ವಿದ್ಯಾರ್ಥಿಗಳು ಇದ್ದೀರಿ. ಓಕೆ, 10th ಕ್ಲಾಸ್ ಲೀಡರ್ ಯಾರು? CL ಕ್ಲಾಸ್ ಲೀಡರ್ ನೀನಲ್ಲ, ಕ್ಲಾಸ್ ಲೀಡರ್, ಹೌದಾ? ಸರಿ, ನಿನಗೆ ಯಾವ್ದಾದ್ರು ಒಂದು ಆಟಕ್ಕೆ ಒಂದು ಟೀಮ್ ಅನ್ನ ಕರ್ಕೊಂಡು ಹೋಗಿ ಆಟ ಆಡಿ ಬಾಪ ಅಂತ ಕಳಿಸ್ಬೇಕ? ನೀನು ಒಬ್ಬನೇ ಆಟ ಆಡಿ ಬರ್ತೀವೋ, ಎಲ್ಲರನ್ನೂ ಕರ್ಕೊಂಡು ಸೇರಿ ಆಟ ಆಡಿ ಬರ್ತೀವೋ? ಎಸ್, ಅದೇ ಡೆಮೋಕ್ರೆಟಿಕ್ ವ್ಯಾಲ್ಯೂ. ಎಲ್ಲರನ್ನೂ ಕೂಡಿಸಿಕೊಂಡು ಆಟ ಆಡಿ ಬರ್ತೀವಿ, ಅದನ್ನ ಡೆಮೋಕ್ರೆಟಿಕ್ ವ್ಯಾಲ್ಯೂ ಅಂತ ಹೇಳ್ತಾರೆ. ಓಕೆ, ಆಟದಲ್ಲಿ ಗೆದ್ದು ಬಂದಿ ನಿಮ್ಮ ಶಿವಬಸವಯ್ಯ ಸರ್ ನಿಮಗೆ 100 ರೂಪಾಯಿ ಬಹುಮಾನವನ್ನ ಕೊಡ್ತಾರೆ. ಆಗ ಏನ್ ಮಾಡ್ತೀವಿ? 100 ರೂಪಾಯಿ. ಓ, ವೆರಿ ಗುಡ್. ಶಾಲೆಗೆ ಏನಾದ್ರು ತಗೊಂಡ್ಬಂದಿದ್ದೀರಿ? ಯಾಕಂದ್ರೆ ಅಲ್ಲೇ ಸ್ವಲ್ಪ ಹೆಚ್ಚು ಕಡಿಮೆ ಅವ್ರನ್ನ ಕೊಡೋದಾಗ ಶಾಲೆಗೆ ಏನಾದ್ರು ತಂದು ಬಿಡ್ತೀನಿ. ಅದೊಂದು ದೊಡ್ಡ ಆಲೋಚನೆ ಕರಿತೀವಿ ನಾವು. ಅಥವಾ ಅದನ್ನ ಮೆಟಾಫಿಸಿಕ್ಸ್ ಅಂತ ಕರಿತೀವಿ. ಫಿಲಾಸಫಿ, ಫಿಸಿಕ್ಸ್ ಅಂದ್ರೆ ಭೌತಿಕ ವಸ್ತು.